ಯೆಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಾನು ಆಲ್ರೆಡಿ ಹೇಳಿದ್ದೆ ಮಾಡ್ಯೂಲ್ 5 ಮಾಡ್ಯೂಲ್ 1ಇಂದ ಏನೇನು ಥಿಯರಿ ಟಾಪಿಕ್ಸ್ ಇದೆ ಅದನ್ನೆಲ್ಲ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಅಂತ. ಸೊ ಇವಾಗ ಟಾಪಿಕ್ಸ್ ಏನೇನು ಥಿಯರಿ ಟಾಪಿಕ್ಸ್ ಇದೆ ಅಂತ ನೋಡೋಣ. ಫಸ್ಟು ಮಾಡ್ಯೂಲ್ 1ಅಲ್ಲಿ ಆಲ್ಮೋಸ್ಟ್ ಎಲ್ಲ ಡೆಫಿನೇಷನ್ಸ್ ಇದೆ. ಎಲ್ಲ ಡೆಫಿನೇಷನ್ಸ್ನು ನೀಟಾಗಿ ನೋಡ್ಕೊಂಡೋಗಿ, ಸೊ ದಟ್ ಯಾವುದೇ ಕ್ವೆಶನ್ ಜೊತೆ ಡೆಫಿನೇಷನ್ ಕೊಟ್ಟರೆ ಅಟ್ಲೀಸ್ಟ್ 2 ಮಾರ್ಕ್ಸಿಗೆ ಡೆಫಿನೇಷನ್ಸ್ನ ಕೊಟ್ಟಿರ್ತಾರೆ, ಪಕ್ಕ ನಿಮಗೆ ಮಾರ್ಕ್ಸ್ ಬರುತ್ತೆ. ಓಕೆನಾ. ಫಸ್ಟ್ ಡೆಫಿನೇಷನ್, ಆಲ್ಫಾಬೆಟ್ ಅಂದರೆ ಇಟ್ ಈಸ್ ಡಿಫೈನ್ಡ್ ಆ್ಯಸ್ ಎ ಫೈನೈಟ್ ನಾನ್ ಎಂಟಿ ಸೆಟ್ ಆಫ್ ಸಿಂಬಲ್ಸ್, ಅಂದರೆ ವಿಚ್ ಈಸ್ ಕೌಂಟೇಬಲ್ ಸಿಂಬಲ್ಸ್ ಇರಬೇಕು ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಬೈ ಸಿಗ್ಮಾ. ಓಕೆನಾ. ಇದರಲ್ಲಿ ಎಕ್ಸಾಂಪಲ್ ಅಂತ ತಗೊಂಡಾಗ ಸಿಂಬಲ್ಸ್ ಲೈಕ್ 0, 1, A, B, ಆಮೇಲೆ ಸ್ಟಾರ್, ಪ್ಲಸ್, ಇದನ್ನೆಲ್ಲನೂ ನಾವು ಆಲ್ಫಾಬೆಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್ ಸ್ಟ್ರಿಂಗ್ ಅಂದರೆ ಎ ಸೀಕ್ವೆನ್ಸ್ ಆಫ್ ಸಿಂಬಲ್ಸ್ ಒಬ್ಟೈನ್ ಫ್ರಮ್ ದ ಆಲ್ಫಾಬೆಟ್ ಆಫ್ ಎ ಲ್ಯಾಂಗ್ವೇಜ್ ಈಸ್ ಕಾಲ್ಡ್ ಸ್ಟ್ರಿಂಗ್. ಅಂದರೆ ಸೆಟ್ ಆಫ್ ಆಲ್ಫಾಬೆಟ್ಸು, ಇಲ್ಲಿ ಆಲ್ಫಾಬೆಟ್ಸ್ ಇದೆ ಅಲ್ವಾ, ಇದರಲ್ಲಿ ಸೆಟ್ ಮಾಡೋದು ಎ ಬಿ ಈ ಥರ ಸೆಟ್ ಆಫ್ ವ್ಯಾಲ್ಯೂಸ್ನ ಮಾಡೋದನ್ನ ನಾವು ಸ್ಟ್ರಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಲ್ಯಾಂಗ್ವೇಜ್, ಎ ಸೆಟ್ ಆಫ್ ಸ್ಟ್ರಿಂಗ್ಸ್ ಆಲ್ ಆಫ್ ವಿಚ್ ಆರ್ ಚೋಸನ್ ಫ್ರಮ್ ಸಿಗ್ಮಾ ಸ್ಟಾರ್ ವೇರ್ ಸಿಗ್ಮಾ ಈಸ್ ಎ ಪರ್ಟಿಕ್ಯುಲರ್ ಆಲ್ಫಾಬೆಟ್. ಅಂದರೆ ಈ ಸೆಟ್ ಆಫ್ ಸ್ಟ್ರಿಂಗ್ಸ್ ಇರುತ್ತೆ ಅಲ್ವಾ, ಇದನ್ನೆಲ್ಲ ಸ್ಟೋರ್ ಮಾಡೋದಕ್ಕೆ ನಾವು ಈ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎಂಟಿ ಸ್ಟ್ರಿಂಗ್, ದ ಎಂಟಿ ಸ್ಟ್ರಿಂಗ್ ಈಸ್ ದ ಸ್ಟ್ರಿಂಗ್ ವಿತ್ 0 ಅಕರೆನ್ಸ್ ಆಫ್ ಸಿಂಬಲ್ಸ್. ಅಂದರೆ ಈ ಸ್ಟ್ರಿಂಗಲ್ಲಿ ಯಾವುದೇ ರೀತಿಯ ಸಿಂಬಲ್ಸು ಅಕ್ಕರ್ ಆಗಿರಲ್ಲ, ಅದನ್ನು ನಾವು ಎಂಟಿ ಸ್ಟ್ರಿಂಗ್ ಅಂತ ಕರಿತೀವಿ. ಇದನ್ನು ಎಪ್ಸಿಲಾನಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್ ಪವರ್ ಆಫ್ ಆನ್ ಆಲ್ಫಾಬೆಟ್, if sigma is an alphabet, we can express the set of all string of a certain length from the alphabet by using a exponential notation. It is denoted by sigma power k. ಅಂದರೆ ಕೆ ಪ್ಲೇಸಲ್ಲಿ ನಾವು ವ್ಯಾಲ್ಯೂಸ್ನ ಹಾಕ್ಕೊತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ 0, 1 ಈ ಥರ ಪವರ್ ವ್ಯಾಲ್ಯೂಸ್ನ ಹಾಕ್ತಾ ಹೋಗ್ತೀವಿ. ಇದನ್ನು ಪವರ್ ಆಫ್ ಆನ್ ಆಲ್ಫಾಬೆಟ್ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್ ಲೆಂತ್ ಆಫ್ ಸ್ಟ್ರಿಂಗ್, ದ ಲೆಂತ್ ಆಫ್ ಸ್ಟ್ರಿಂಗ್ ಈಸ್ ದ ನಂಬರ್ ಆಫ್ ಸಿಂಬಲ್ಸ್ ಇನ್ ದ ಸ್ಟ್ರಿಂಗ್. ಅಂದರೆ ಸ್ಟ್ರಿಂಗ್ ವ್ಯಾಲ್ಯೂ ಅಂದರೆ ಏನು ನೋಡಿ, ಸ್ಟ್ರಿಂಗ್ ಅಂದರೆ ಏನಿದೆ, ಆಲ್ಫಾಬೆಟ್ ವ್ಯಾಲ್ಯೂಸು, ಸೆಟ್ ಆಫ್ ಆಲ್ಫಾಬೆಟ್ಸ್ನ ಸ್ಟ್ರಿಂಗ್ ಅಂತ ಕರಿತೀವಿ ಅಲ್ವಾ. ಈ ಸ್ಟ್ರಿಂಗಲ್ಲಿ ಎಷ್ಟು ನಂಬರ್ ಆಫ್ ಸಿಂಬಲ್ಸ್ ಇದೆ ಅಂತ ಕಂಡುಹಿಡಿಯೋದಕ್ಕೆ ನಾವು ಲೆಂತ್ ಆಫ್ ಸ್ಟ್ರಿಂಗ್ನ ಯೂಸ್ ಮಾಡ್ಕೋತೀವಿ. ಓಕೆನಾ. ನೆಕ್ಸ್ಟ್ ಕ್ಲೀನ್ ಕ್ಲೋಜರ್ ಅಂದರೆ ಏನು, ದ ಕ್ಲೀನ್ ಕ್ಲೋಜರ್ ಈಸ್ ಡಿಫೈನ್ಡ್ ಆಸ್ ದ ಸೆಟ್ ಆಫ್ ವರ್ಡ್ಸ್ ಆಫ್ ಎನಿ ಲೆಂತ್ ಇನ್ಕ್ಲೂಡಿಂಗ್ ನಲ್ ವೇರಿಯಬಲ್ ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಬೈ ಸ್ಟಾರ್. ಕ್ಲೀನ್ ಕ್ಲೋಜರ್ನ ನಾವು ಸ್ಟಾರಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಆ್ಯಂಡ್ ಇದರಲ್ಲಿ ಏನಂದರೆ ಸೆಟ್ ಆಫ್ ಸಿಂಬಲ್ಸ್ ಇರುತ್ತೆ ವಿತ್ ನಲ್ಲೆಬಲ್ ಕ್ಯಾರೆಕ್ಟರ್, ಅಂದರೆ 0 ಕ್ಯಾರೆಕ್ಟರ್ನು ಕೂಡ ಇನ್ಕ್ಲೂಡ್ ಮಾಡ್ಕೋತೀವಿ. ಓಕೆನಾ, ಕ್ಲೀನ್ ಕ್ಲೋಜರಲ್ಲಿ. ನೆಕ್ಸ್ಟ್ ಕ್ಲೀನ್ ಪ್ಲಸ್, ಇಟ್ ಈಸ್ ಡಿನೋಟೆಡ್ ಆ್ಯಸ್ ದ ಸೆಟ್ ಆಫ್ ವರ್ಡ್ಸ್ ಆಫ್ ಎನಿ ಲೆಂತ್ ಎಕ್ಸೆಪ್ಟ್ ದ ನಲ್ ಸ್ಟ್ರಿಂಗ್. ಈ ಕ್ಲೀನ್ ಕ್ಲೋಜರಲ್ಲಿ ಏನಿರುತ್ತೆ, ನಲ್ ಸ್ಟ್ರಿಂಗು ಕೂಡ ಅಕ್ಸೆಪ್ಟ್ ಮಾಡುತ್ತೆ, ಬಟ್ ಈ ಕ್ಲೀನ್ ಪ್ಲಸ್ಸಲ್ಲಿ ಎಕ್ಸೆಪ್ಟ್ ದ ನಲ್ ಸ್ಟ್ರಿಂಗ್ ಇರುತ್ತೆ. ಓಕೆನಾ. ಇದನ್ನು ಪ್ಲಸ್ಸಿಂದ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಡೆಫಿನೇಷನ್, ಡೆಟರ್ಮಿನಿಸ್ಟಿಕ್ ಫೈನೈಟ್ ಆಟೋಮೇಟಾ. ಇದು ಕೂಡ ಇಂಪಾರ್ಟೆಂಟ್ ಡೆಫಿನೇಷನು, ಯಾಕಂದರೆ DFA ಕ್ವೆಶನ್ ಜೊತೆ ಡೆಟರ್ಮಿನಿಸ್ಟಿಕ್ ಫೈನೈಟ್ ಆಟೋಮೇಟಾದು ಡೆಫಿನೇಷನ್ ಬರೀರಿ ಅಂತ ಕೊಡ್ತಾರೆ. ದ DFA ಈಸ್ 5 ಟಪಲ್ ಆರ್ ಕ್ವಿಂಟಪಲ್ ಇಂಡಿಕೇಟಿಂಗ್ 5 ಕಾಂಪೊನೆಂಟ್ಸ್. ಇದರಲ್ಲಿ 5 ಕಾಂಪೊನೆಂಟ್ಸ್ ಇರುತ್ತೆ. ಯಾವುದ್ಯಾವುದು ಅಂದರೆ Q, ಸಿಗ್ಮಾ, ಟ್ರಾನ್ಸಿಷನ್ ಫಂಕ್ಷನ್, Q0, F, ಇದೆಲ್ಲನೂ 5 ಕಾಂಪೊನೆಂಟ್ಸ್. ಇದರಿಂದ ನಾವು ಡೆಟರ್ಮಿನಿಸ್ಟಿಕ್ ಫೈನೈಟ್ ಆಟೋಮೇಟಾನ ರೆಪ್ರೆಸೆಂಟ್ ಮಾಡ್ತೀವಿ. ಆ್ಯಂಡ್ ಈ ಡೆಟರ್ಮಿನಿಸ್ಟಿಕ್ ಫೈನೈಟ್ ಆಟೋಮೇಟಾದಲ್ಲಿ ಇನ್ನೊಂದು ಕಂಡೀಷನ್ ಏನು ಹೇಳಿ, ಒಂದು ಇನ್ಪುಟ್ಟು 1 ಟೈಮ್ ಅಷ್ಟೇ ಒಂದು ಟ್ರಾನ್ಸಿಟಿವ್ ಟೇಬಲ್ ಸ್ಟೇಟಿಂದ ಟ್ರಾನ್ಸಿಟ್ ಆಗೋದು. ಓಕೆನಾ. ನೆಕ್ಸ್ಟ್ ಕನ್ಕ್ಯಾಟಿನೇಷನ್ ಆಫ್ 2 ಸ್ಟ್ರಿಂಗ್ಸ್. The concatenation of 2 strings U and V is the string obtained by writing the letters of string U followed by letters of string V. ಅಂದರೆ ಫಸ್ಟು ಕನ್ಕ್ಯಾಟಿನೇಟ್ ಮಾಡಿದಾಗ 2 ಸ್ಟ್ರಿಂಗ್ ಇರುತ್ತೆ, ಅಂದರೆ U ಆ್ಯಂಡ್ V ಅಂತ 2 ಸ್ಟ್ರಿಂಗ್ ಇರುತ್ತೆ. ಅಂದರೆ ಫಸ್ಟು U ವ್ಯಾಲ್ಯೂನ ಬರೆದ್ಬಿಟ್ಟು ಅದಾದಮೇಲೆ V ವ್ಯಾಲ್ಯೂಸು ಫಾಲೋಡ್ ಆಗಿರುತ್ತೆ, ಅದನ್ನು ನಾವು ಕನ್ಕ್ಯಾಟಿನೇಷನ್ ಅಂತ ಕರಿತೀವಿ. ಓಕೆನಾ. ನಾನ್ ಡೆಟರ್ಮಿನಿಸ್ಟಿಕ್ ಫೈನೈಟ್ ಆಟೋಮೇಟಾ. ನಾನ್ ಡೆಟರ್ಮಿನಿಸ್ಟಿಕ್ ಫೈನೈಟ್ ಆಟೋಮೇಟಾನು ಸೇಮ್ ಆ್ಯಸ್ ಡೆಟರ್ಮಿನಿಸ್ಟಿಕ್ ಫೈನೈಟ್ ಆಟೋಮೇಟಾ. ಆದರೆ ಇದರಲ್ಲಿ ಏನಂದರೆ ಡಿಫ್ರೆನ್ಸು, ಒಂದು ಇನ್ಪುಟ್ಟು 0 ಆರ್ 1 ಆರ್ ಮೋರ್ ಟೈಮು ಟ್ರಾನ್ಸಿಟ್ ಆಗ್ಬೋದು. ಓಕೆನಾ. ಡೆಟರ್ಮಿನಿಸ್ಟಿಕ್ ಫೈನೈಟ್ ಆಟೋಮೇಟಾದಲ್ಲಿ ಏನು, 1 ಇನ್ಪುಟ್ಟು 1 ಟೈಮು ಟ್ರಾನ್ಸಿಟ್ ಆಗಲೇಬೇಕು ಫ್ರಮ್ 1 ಸ್ಟೇಟು. ಓಕೆನಾ. ನೆಕ್ಸ್ಟ್ ಮಾಡ್ಯೂಲ್ 2.
ಮಾಡ್ಯೂಲ್ 2 ಅಲ್ಲಿ ರೆಗ್ಯುಲರ್ ಎಕ್ಸ್ಪ್ರೆಷನ್ದು ಡೆಫಿನೇಷನ್ ಕೇಳ್ತಾರೆ ಅವರು. ರೆಗ್ಯುಲರ್ ಎಕ್ಸ್ಪ್ರೆಷನ್ ಈಸ್ ಎ ಸಿಂಪಲ್ ಎಕ್ಸ್ಪ್ರೆಷನ್ ಯೂಸ್ಡ್ ಟು ಡಿಸ್ಕ್ರೈಬ್ ದ ಲ್ಯಾಂಗ್ವೇಜ್ ಅಕ್ಸೆಪ್ಟೆಡ್ ಬೈ ದ ಫೈನೈಟ್ ಆಟೋಮೇಟಾ. ಅಂದರೆ ಈ ರೆಗ್ಯುಲರ್ ಎಕ್ಸ್ಪ್ರೆಷನ್ ಅನ್ನೋದು ಒಂದು ಸಿಂಪಲ್ ಎಕ್ಸ್ಪ್ರೆಷನ್ನು, ಲ್ಯಾಂಗ್ವೇಜ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ವಿಚ್ ಈಸ್ ಅಕ್ಸೆಪ್ಟೆಡ್ ಬೈ ಫೈನೈಟ್ ಆಟೋಮೇಟಾ. ಫೈನೈಟ್ ಆಟೋಮೇಟಾ ಅಂದರೆ ಏನೇನು ಹೇಳು, DFA, NFA ಮತ್ತು ಎಪ್ಸಿಲಾನ್ NFA ಇದರಲ್ಲಿ ಅಕ್ಸೆಪ್ಟ್ ಆಗುವಂಥ ಲ್ಯಾಂಗ್ವೇಜ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಓಕೆನಾ. ಇದರಲ್ಲಿ ಟೋಟಲ್ 2 ಆಪರೇಟರ್ಸ್ನ ಯೂಸ್ ಮಾಡ್ತೀವಿ, ದಟ್ ಈಸ್ ಸ್ಟಾರ್ ಮತ್ತು ಪ್ಲಸ್. ಸ್ಟಾರ್ನ ಏನಕ್ಕೆ ಯೂಸ್ ಮಾಡ್ತೀವಿ, 0 ಆರ್ ಮೋರ್ ವ್ಯಾಲ್ಯೂಸ್ನ ರೆಪ್ರೆಸೆಂಟ್ ಮಾಡೋದಕ್ಕೆ, ಆ್ಯಂಡ್ ಪ್ಲಸ್ನ 1 ಆರ್ ಮೋರ್ ವ್ಯಾಲ್ಯೂಸ್ನ ರೆಪ್ರೆಸೆಂಟ್ ಮಾಡೋದಕ್ಕೆ. ಓಕೆನಾ. ಪಂಪಿಂಗ್ ಲೆಮ್ಮ ಥಿಯರಮ್ ಇದು ಕೂಡ ಮಾಡ್ಯೂಲ್ 2 ಅಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಇದ್ರ ಮೇಲೆ ಕ್ವೆಶನ್ ಕೇಳ್ತಾರೆ, ಸೊ ಮಿಸ್ ಮಾಡಿದೆ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ದ ಥಿಯರಮ್ ವಿಚ್ ಈಸ್ ಯೂಸ್ಡ್ ಟು ಪ್ರೂವ್ ದ ಲ್ಯಾಂಗ್ವೇಜ್ ಇಸ್ ನಾಟ್ ರೆಗ್ಯುಲರ್. ಅಂದರೆ ಲ್ಯಾಂಗ್ವೇಜು ರೆಗ್ಯುಲರ್ ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಈ ಪಂಪಿಂಗ್ ಲೆಮ್ಮನ ಯೂಸ್ ಮಾಡ್ಕೋತೀವಿ. ಇದರಲ್ಲಿ ಫಸ್ಟ್ ಏನು ಮಾಡ್ತೀವಿ, ಲೆಟ್ ಎಲ್ ಬಿ ದ ರೆಗ್ಯುಲರ್ ಲ್ಯಾಂಗ್ವೇಜ್ ಅಂತ ಕನ್ಸಿಡರ್ ಮಾಡ್ಕೋತೀವಿ. ಅದಾದಮೇಲೆ ಎನ್ನಿಗೆ ಕಾನ್ಸ್ಟೆಂಟ್ ವ್ಯಾಲ್ಯೂನ ತಗೋತೀವಿ. ನೆಕ್ಸ್ಟ್ ಒಂದು ಸ್ಟ್ರಿಂಗ್ನ ಫ್ರಮ್ ದ ಲ್ಯಾಂಗ್ವೇಜು ಯೂಸ್ ಮಾಡ್ಕೋತೀವಿ, ದಟ್ mod z ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು n. ಅಂದರೆ ಫ್ರಮ್ ದ ಲ್ಯಾಂಗ್ವೇಜ್ ಒಂದು ಸ್ಟ್ರಿಂಗ್ನ ನಾವು ತೊಗೋಬೇಕು, ಅದು ಯಾವ ಕಂಡೀಷನ್ನ ಮ್ಯಾಚ್ ಮಾಡಬೇಕು, ಅದ್ರದ್ದು ಲೆಂತ್ ಬಂದುಬಿಟ್ಟು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು n ಇರಬೇಕು. ಓಕೆನಾ. ನೆಕ್ಸ್ಟ್ ಡಿವೈಡ್ z ಇಂಟು 3 ಪಾರ್ಟ್ಸ್. ಈ ಝೆಡ್ನ 3 ಪಾರ್ಟ್ಸಾಗಿ ಡಿವೈಡ್ ಮಾಡಬೇಕು, ದಟ್ ಈಸ್ UVW. ಇದರಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಈ ರೆಗ್ಯುಲರ್ ಲ್ಯಾಂಗ್ವೇಜಲ್ಲಿ 3 ಪಾರ್ಟ್ಸಾಗಿ ಡಿವೈಡ್ ಮಾಡ್ತೀವಿ, ನೆಕ್ಸ್ಟ್ ಕಾಂಟೆಕ್ಸ್ಟ್ ಫ್ರೀ ಲ್ಯಾಂಗ್ವೇಜಲ್ಲಿ 5 ಪಾರ್ಟ್ಸಾಗಿ ಡಿವೈಡ್ ಮಾಡ್ತೀವಿ. ಓಕೆನಾ. ಎರಡೂ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸಚ್ ದಟ್ mod UV should be less than or equals to n and mod V should be greater than or equals to 1. ಓಕೆನಾ. ನೆಕ್ಸ್ಟ್ ಐ ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡ್ತಾ ಹೋಗಬೇಕು. UV⁻I W ಈಸ್ ಇನ್ ಲ್ಯಾಂಗ್ವೇಜ್. ಅಂದರೆ ಐ ವ್ಯಾಲ್ಯೂಸ್ಗೆ ನಾವು I=0, I=1, I=3 ಈ ಥರ ಹಾಕೊತ ಹೋಗ್ತೀವಿ. ಅಟ್ ವಾಟ್ ಪಾಯಿಂಟ್ ಅಲ್ಲಿ ಬರೋ ಅಂಥ ಸ್ಟ್ರಿಂಗು ಲ್ಯಾಂಗ್ವೇಜಲ್ಲಿ ಇರಲ್ಲ, ಆವಾಗ ಅದನ್ನು ಇಟ್ ಈಸ್ ನಾಟ್ ಎ ರೆಗ್ಯುಲರ್ ಲ್ಯಾಂಗ್ವೇಜ್ ಅಂತ ಪ್ರೂವ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್ ಮಾಡ್ಯೂಲ್ 2 ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್, ದಟ್ ಈಸ್ ಕ್ಲೋಜರ್ ಪ್ರಾಪರ್ಟೀಸ್ ಆಫ್ ರೆಗ್ಯುಲರ್ ಲ್ಯಾಂಗ್ವೇಜ್. ಈ ರೆಗ್ಯುಲರ್ ಲ್ಯಾಂಗ್ವೇಜು ಕ್ಲೋಸ್ಡ್ ಅಂಡರ್ ಯೂನಿಯನ್, ಕನ್ಕ್ಯಾಟಿನೇಷನ್ ಮತ್ತು ಕ್ಲೀನ್ ಸ್ಟಾರ್. ಅಂದರೆ R+1 ಅಂದರೆ ರೆಗ್ಯುಲರ್ ಲ್ಯಾಂಗ್ವೇಜು. R1 + R2 ಈಸ್ ಎ ರೆಗ್ಯುಲರ್ ಎಕ್ಸ್ಪ್ರೆಷನ್ ಡಿನೋಟಿಂಗ್ ಲ್ಯಾಂಗ್ವೇಜ್ L1 ಯೂನಿಯನ್ L2. ಅಂದರೆ L1 ಮತ್ತು L2 ಇವೆರಡು ಇರುತ್ತೆ ಅಲ್ವಾ, ಈ ಎರಡೂ ಕೂಡ ನಮ್ಮ ಲ್ಯಾಂಗ್ವೇಜಲ್ಲಿ ಬಿಲಾಂಗ್ ಆಗಿದ್ರೆ ದೆನ್ ಇಟ್ಸ್ ಯೂನಿಯನ್ ಕೂಡ ಲ್ಯಾಂಗ್ವೇಜಲ್ಲಿ ಬಿಲಾಂಗ್ ಆಗಿರುತ್ತೆ ಅಂತ. ನೆಕ್ಸ್ಟ್ ಈವನ್ ಕನ್ಕ್ಯಾಟಿನೇಷನ್ ಆ್ಯಂಡ್ ಕ್ಲೀನ್ ಕ್ಲೋಜರ್. ಇಟ್ ಈಸ್ ನಾಟ್ ಕ್ಲೋಸ್ಡ್ ಅಂಡರ್ ಇಂಟರ್ಸೆಕ್ಷನ್ ಆ್ಯಂಡ್ ಕಾಂಪ್ಲಿಮೆಂಟೇಷನ್. ಇಂಟರ್ಸೆಕ್ಷನ್ ಅಂದರೆ L1 N L2 ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಕಾಂಪ್ಲಿಮೆಂಟೇಷನ್ ಅಂದರೆ L1 ಬಾರ್ L2 ಬಾರ್. ಇದನ್ನು ನಾವು ನಾಟ್ ಕ್ಲೋಸ್ಡ್ ಅಂಡರ್ ರೆಗ್ಯುಲರ್ ಲ್ಯಾಂಗ್ವೇಜ್. ಓಕೆನಾ. ನೆಕ್ಸ್ಟು ಮಾಡ್ಯೂಲ್ 2 ಅಲ್ಲಿ ಈ ಕ್ವೆಶನ್ನು ಒಂದು ಸತಿ ರಿಪೀಟ್ ಆಗಿದೆ, ಸೊ ಇರಲಿ ಅಂತ ಇದನ್ನು ಕೂಡ ಬರೆದಿದ್ದೀನಿ. ಅಪ್ಲಿಕೇಶನ್ ಆಫ್ ರೆಗ್ಯುಲರ್ ಎಕ್ಸ್ಪ್ರೆಷನ್, ಇದು ಏನೇನಕ್ಕೆ ಯೂಸ್ ಮಾಡ್ತೀವಿ ಅಪ್ಲಿಕೇಶನ್ಸ್ ಅಂತ. ಆಮೇಲೆ ಯುನಿಕ್ಸ್ ನೊಟೇಷನ್ ಫಾರ್ ರೆಗ್ಯುಲರ್ ಎಕ್ಸ್ಪ್ರೆಷನ್. ನೆಕ್ಸ್ಟ್ ಮಾಡ್ಯೂಲ್ 3 ಅಲ್ಲಿ ಕಾಂಟೆಕ್ಸ್ಟ್ ಫ್ರೀ ಗ್ರಾಮರ್ದು ಡೆಫಿನೇಷನ್. ಅಂದರೆ ಇಟ್ ಈಸ್ ದ ಫಾರ್ಮಲ್ ಗ್ರಾಮರ್ ವಿಚ್ consist of a set of production rules. These production rules are used to generate a string of the language. G can be defined by 4 tuples. G ಅಂದರೆ ಏನು, ಕಾಂಟೆಕ್ಸ್ಟ್ ಫ್ರೀ ಗ್ರಾಮರ್ ಅಂತ. ಜಿನ ಏನರಿಂದ ಡಿಫೈನ್ ಮಾಡ್ತೀವಿ, 4 ಟಪಲ್ಸಿಂದ, ದಟ್ ಈಸ್ VTPS. ವಿ ಅಂದರೆ ವೇರಿಯಬಲ್, ಟಿ ಅಂದರೆ ಟರ್ಮಿನಲ್, ಪಿ ಅಂದರೆ ಪ್ರೊಡಕ್ಷನ್, ಎಸ್ ಅಂದರೆ ಸ್ಟಾರ್ಟ್ ಸಿಂಬಲ್. ಓಕೆನಾ. ನೆಕ್ಸ್ಟ್ ಇದರಲ್ಲಿ ಇನ್ನೂ ಸ್ವಲ್ಪ ಡೆಫಿನೇಷನ್ಸ್ ಇದೆ. ಈ ಆಂಬಿಜಿಯಸ್ ಗ್ರಾಮರ್ ಡೆಫಿನೇಷನ್ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್. ಓಕೆನಾ. ಲೆಟ್ G ಆಫ್ V, T, P, S be the context free grammar. ಈ ಗ್ರಾಮರ್ is said to be ambiguous if and only there exist 2 or more parse tree by applying either LMD or RMD. ಅಂದರೆ ಆಂಬಿಜಿಯಸ್ ಅಂತ ಯಾವಾಗ ಗ್ರಾಮರ್ನ ಕರಿತೀವಿ ನಾವು, ಅಟ್ಲೀಸ್ಟು 2 or more than 2 parse tree ಅದರಿಂದ ಬರಬೇಕು ಬೈ ಅಪ್ಲೈಯಿಂಗ್ ಐದರ್ LMD or RMD. ಓಕೆನಾ. ನೆಕ್ಸ್ಟ್ ಡಿರೈವೇಷನ್ ಅಂದರೆ ಏನು, ದ ಪ್ರೋಸೆಸ್ ಆಫ್ ಒಬ್ಟೈನಿಂಗ್ ಸ್ಟ್ರಿಂಗ್ ಆಫ್ ಟರ್ಮಿನಲ್ಸ್ ಆ್ಯಂಡ್ ಆರ್ ನಾನ್ ಟರ್ಮಿನಲ್ಸ್ ಫ್ರಮ್ ದ ಸ್ಟಾರ್ಟ್ ಸಿಂಬಲ್ ಬೈ ಅಪ್ಲೈಯಿಂಗ್ ಸಮ್ ಆರ್ ಆಲ್ ಪ್ರೊಡಕ್ಷನ್ ರೂಲ್ಸ್. ಅಂದರೆ ಪ್ರೊಡಕ್ಷನ್ ರೂಲ್ಸ್ನ ಅಪ್ಲೈ ಮಾಡಿಕೊಂಡು ನಮಗೆ ಬೇಕಾಗಿರೋ ಸ್ಟ್ರಿಂಗ್ನ ತೊಗೊಳೋದಕ್ಕೆ ಈ ಡಿರೈವೇಷನ್ನ ಮಾಡ್ತೀವಿ.
ನೆಕ್ಸ್ಟ್ ಇದರಲ್ಲಿ 2 ಟೈಪ್ಸ್ ಆಫ್ ಡಿರೈವೇಷನ್ ಇರುತ್ತೆ, ದಟ್ ಈಸ್ LMD ಆ್ಯಂಡ್ RMD. LMD ಅಂದರೆ ಇನ್ ದ ಡಿರೈವೇಷನ್ ಇಫ್ ದ ಲೆಫ್ಟ್ ಮೋಸ್ಟ್ ವೇರಿಯಬಲ್ ಇಸ್ ರೀಪ್ಲೇಸ್ಡ್ ಅಟ್ ಎವ್ರಿ ಸ್ಟೆಪ್ ದೆನ್ ದ ಡಿರೈವೇಷನ್ ಈಸ್ ಸೆಟ್ ಟು ಬಿ ಲೆಫ್ಟ್ ಮೋಸ್ಟ್. ಅಂದರೆ ಲೆಫ್ಟ್ ಮೋಸ್ಟ್ ವೇರಿಯಬಲ್ ಯಾವುದಿರುತ್ತೆ ಅದನ್ನು ಎವ್ರಿ ಸ್ಟೆಪ್ಪಲ್ಲಿ ನಾವು ರೀಪ್ಲೇಸ್ ಮಾಡ್ಕೊತಾ ಹೋದರೆ ಅದನ್ನು ನಾವು ಲೆಫ್ಟ್ ಮೋಸ್ಟ್ ಡಿರೈವೇಷನ್ ಅಂತ ಹೇಳ್ತೀವಿ. ರೈಟ್ ಮೋಸ್ಟ್ ಡಿರೈವೇಷನ್ ಅಂದರೆ ಎವ್ರಿ ಸ್ಟೆಪ್ಪಲ್ಲೂ ರೈಟ್ ಮೋಸ್ಟ್ ವೇರಿಯಬಲ್ ಏನಿರುತ್ತೆ ಅದನ್ನು ರೀಪ್ಲೇಸ್ ಮಾಡ್ತಾ ಹೋದರೆ ರೈಟ್ ಮೋಸ್ಟ್ ಡಿರೈವೇಷನ್ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್ ಪಾರ್ಸ್ ಟ್ರೀ ಅಂದರೆ ಇಟ್ ಈಸ್ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಫಾರ್ ದ ಡಿರೈವೇಷನ್ ಆಫ್ ದಿ ಗಿವನ್ ಪ್ರೊಡಕ್ಷನ್ ರೂಲ್ ಫಾರ್ ಎ ಗಿವನ್ ಕಾಂಟೆಕ್ಸ್ಟ್ ಫ್ರೀ ಗ್ರಾಮರ್. ಅಂದರೆ ಪಾರ್ಸ್ ಟ್ರೀ ಅಂದರೆ ನಾವು ಇದನ್ನು ಪಾರ್ಸ್ ಟ್ರೀ ಅಂತಲೂ ಕರೀತಾರೆ ಆ್ಯಂಡ್ ಆಲ್ಸೋ ಡಿರೈವೇಷನ್ ಟ್ರೀ ಅಂತಲೂ ಕರೀತಾರೆ. ಸೊ ಡಿರೈವೇಷನ್ ಟ್ರೀ ಅಂತ ಕೊಟ್ಟಾಗ ಯಾವುದು ಅಂತ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಎರಡೂ ಸೇಮ್. ಇಟ್ ಈಸ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಡಿರೈವೇಷನ್ ಏನು ಮಾಡಿರ್ತೀವಿ ಅದನ್ನು ಗ್ರಾಫಿಕಲ್ ಆಗಿ ರೆಪ್ರೆಸೆಂಟ್ ಮಾಡೋದಕ್ಕೆ ಪಾರ್ಸ್ ಟ್ರೀನ ಯೂಸ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್ ಟಾಪಿಕ್ಕು ಪುಷ್ ಡೌನ್ ಆಟೋಮೇಟಾ. ಪುಷ್ ಡೌನ್ ಆಟೋಮೇಟದು ಡೆಫಿನೇಷನ್ ಕೇಳಿದ್ರೆ ಎ PDA ಈಸ್ ಎ ಕಾಂಪ್ಯೂಟೇಷನಲ್ ಮಾಡೆಲ್ ವಿತ್ 7 ಟಪಲ್ಸ್. ಇದರಲ್ಲಿ 7 ಟಪಲ್ಸ್ ಇರುತ್ತೆ. ಫೈನೈಟ್ ಆಟೋಮೇಟದಲ್ಲಿ 5 ಟಪಲ್ಸ್ ಇರುತ್ತೆ. ಓಕೆನಾ. 7 ಟಪಲ್ಸ್. ಇದರಲ್ಲಿ ಆ್ಯಡ್ ಆಗುವಂಥ ಟಪಲ್ಸ್ ಬಂದುಬಿಟ್ಟು ಟೋ ಅಂದರೆ ಸೆಟ್ ಆಫ್ ಸ್ಟ್ಯಾಕ್ ಆಲ್ಫಾಬೆಟ್ಟು ಮತ್ತು Z0 ಇನಿಷಿಯಲ್ ಸಿಂಬಲ್ ಆಫ್ ದಿ ಸ್ಟ್ಯಾಕ್. ಏನಾದರೂ ಅವರು ಮಾಡೆಲ್ನ ಕೇಳಿದ್ರೆ ಈ ಮಾಡೆಲ್ನ ಬರೀಬೇಕು. ದಟ್ ಈಸ್ ಇನ್ಪುಟ್ ಟೇಪು, ಫೈನೈಟ್ ಸ್ಟೇಟ್ ಮಿಷನ್ನು ಮತ್ತು ಸ್ಟ್ಯಾಕ್, ಅಕ್ಸೆಪ್ಟು, ರಿಜೆಕ್ಟು. ಇದು ಮಾಡೆಲ್. ಓಕೆನಾ. ಮಾಡೆಲು ಡೆಫಿನೇಷನ್. ನೆಕ್ಸ್ಟ್ ಮಾಡ್ಯೂಲ್ 4ಅಲ್ಲಿ ಚಾಮ್ಸ್ಕಿ ನಾರ್ಮಲ್ ಫಾರ್ಮು ಇದ್ರದ್ದು ಡೆಫಿನೇಷನ್ ಕೇಳ್ತಾರೆ, ಓದ್ಕೊಂಡು ಹೋಗಿರಿ. ದ ಕಾಂಟೆಕ್ಸ್ಟ್ ಫ್ರೀ ಗ್ರಾಮರ್ ಈಸ್ ಇನ್ CNF ಇಫ್ ಆಲ್ ಪ್ರೊಡಕ್ಷನ್ ರೂಲ್ಸ್ ಸ್ಯಾಟಿಸ್ಫೈ ಒನ್ ಆಫ್ ದಿ ಫಾಲೋಯಿಂಗ್ ಕಂಡೀಷನ್. ಅಂದರೆ ನಾವು ಕಾಂಟೆಕ್ಸ್ಟ್ ಫ್ರೀ ಗ್ರಾಮರ್ನ ಯಾವಾಗ ಚಾಮ್ಸ್ಕಿ ನಾರ್ಮಲ್ ಫಾರ್ಮಲ್ಲಿ ಇದೆ ಅಂತ ಕರಿತೀವಿ ಅಂದರೆ ಈ 2 ಕಂಡೀಷನ್ಸ್ ಇದೆ ಅಲ್ವಾ, S gives AB ಆರ್ S gives A. ಅಂದರೆ 1 ವೇರಿಯಬಲ್ಸ್ ಗಿವ್ 2 ವೇರಿಯಬಲ್ಸ್ ಆರ್ 1 ವೇರಿಯಬಲ್ಸ್ ಗಿವ್ ಟು 1 ಟರ್ಮಿನಲ್. ಈ 2 ಕಂಡೀಷನಲ್ಲಿ ಒಂದು ಯಾವುದಾದ್ರೂ ಕಂಡೀಷನ್ನ ಅದು ಸ್ಯಾಟಿಸ್ಫೈ ಮಾಡಿದ್ರೂ ಕೂಡ ಪ್ರೊಡಕ್ಷನ್ ರೂಲು, ಆವಾಗ ನಾವು CNF ಫಾರ್ಮಲ್ಲಿದೆ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್ ಪಂಪಿಂಗ್ ಲೆಮ್ಮಾ ಫಾರ್ ಕಾಂಟೆಕ್ಸ್ಟ್ ಫ್ರೀ ಲ್ಯಾಂಗ್ವೇಜ್. ಈ ಪಂಪಿಂಗ್ ಲೆಮ್ಮಾದಲ್ಲಿ ಏನು ಮಾಡ್ತೀವಿ, ಡಿವಿಷನ್ ನೋಡಿ 5 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ, UVWXY ಆಗಿ. such that mod of VWX should be less than or equals to n and mod of VX should be greater than or equals to 1. Next to UV power I, WX power I, Y is in language. ಅಂದರೆ I ವ್ಯಾಲ್ಯೂಸ್ನ ಅಪ್ಲೈ ಮಾಡ್ತಾ ಹೋಗ್ಬೇಕಾದ್ರೆ ಆ ಸ್ಟ್ರಿಂಗ್ ಏನು ಬರುತ್ತೆ ಅದು ಲ್ಯಾಂಗ್ವೇಜಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಇಫ್ ಇಟ್ ಈಸ್ ನಾಟ್ ಇನ್ ದ ಲ್ಯಾಂಗ್ವೇಜ್ ಅಂದರೆ ಇಟ್ಸ್ ನಾಟ್ ಎ ಕಾಂಟೆಕ್ಸ್ಟ್ ಫ್ರೀ ಲ್ಯಾಂಗ್ವೇಜ್ ಅಂತ ಪ್ರೂವ್ ಮಾಡೋದು. ಓಕೆನಾ. ನೆಕ್ಸ್ಟ್ ಈಸ್ ಕ್ಲೋಜರ್ ಪ್ರಾಪರ್ಟೀಸ್ ಆಫ್ CFL. ಇದರಲ್ಲೂ ಕೂಡ ಸೇಮ್ ಕ್ಲೋಜರ್ ಪ್ರಾಪರ್ಟೀಸ್ ಆಫ್ ರೆಗ್ಯುಲರ್ ಲ್ಯಾಂಗ್ವೇಜ್ನ ನೋಡಿದ್ವಿ ಅಲ್ವಾ, ಸೇಮ್ ಅದೇ ಥರ. ಇಟ್ ಈಸ್ ಕ್ಲೋಸ್ಡ್ ಅಂಡರ್ ಯೂನಿಯನ್, ಕನ್ಕ್ಯಾಟಿನೇಷನ್ ಆ್ಯಂಡ್ ಕ್ಲೀನ್ ಸ್ಟಾರ್. ಇಟ್ ಈಸ್ ನಾಟ್ ಕ್ಲೋಸ್ಡ್ ಅಂಡರ್ ಇಂಟರ್ಸೆಕ್ಷನ್. ಇಂಟರ್ಸೆಕ್ಷನ್ ಅಂದರೆ ನೋಡಿ ಇದರಲ್ಲಿ ಬರ್ತಿದ್ದೀನಿ, L1 ಆ್ಯಂಡ್ L2 ಆರ್ ಇನ್ CFL, ದೆನ್ L1 ಇಂಟರ್ಸೆಕ್ಷನ್ L2 ಈಸ್ ನಾಟ್ ಇನ್ CFL. ಓಕೆನಾ. ಆ್ಯಂಡ್ ಆಲ್ಸೋ ಕಾಂಪ್ಲಿಮೆಂಟೇಷನ್ ಈಸ್ ನಾಟ್ ಕ್ಲೋಸ್ಡ್ ಅಂಡರ್ CFL. ಇದು ಕ್ಲೋಜರ್ ಪ್ರಾಪರ್ಟೀಸು. ನೆಕ್ಸ್ಟ್ ಮಾಡ್ಯೂಲ್ 5ಅಲ್ಲಿ ಟ್ಯೂರಿಂಗ್ ಮಿಷಿನ್ ಇದೆ. ಈ ಟ್ಯೂರಿಂಗ್ ಮಿಷಿನ್ದು ಮಾಡೆಲ್ ಇದೆ ಅಲ್ಲ, ಇದು ತುಂಬ ಇಂಪಾರ್ಟೆಂಟು, ಓದ್ಕೊಳ್ಳಿ. ಯಾಕಂದರೆ ಟ್ಯೂರಿಂಗ್ ಮಿಷಿನ್ ಪ್ರಾಬ್ಲಮ್ ಒಂದೇ ಪ್ರಾಬ್ಲಮ್ ಇರೋದು ಮಾಡ್ಯೂಲ್ 5ಅಲ್ಲಿ. ಇನ್ನೆಲ್ಲ ಥಿಯರಿ ಕ್ವೆಶನ್ ಬರೋದ್ರಿಂದ ಮಾಡೆಲ್ನ ಕೇಳ್ಬೋದು, ಹೆಂಗೆ ಮಾಡೆಲ್ ವರ್ಕ್ ಆಗುತ್ತೆ ಅಂತಲೂ ಕೇಳ್ಬೋದು. ನೋಡಿ, ಎ ಟ್ಯೂರಿಂಗ್ ಮಿಷಿನ್ ಈಸ್ ಎ ಜನರಲೈಸ್ಡ್ ಮಿಷಿನ್ ವಿಚ್ ಕ್ಯಾನ್ ರೆಕಗ್ನೈಸ್ ಆಲ್ ಟೈಪ್ಸ್ ಆಫ್ ಲ್ಯಾಂಗ್ವೇಜ್. ಅಂದರೆ ಇಲ್ಲಾಂದರೆ ರೆಗ್ಯುಲರ್ ಲ್ಯಾಂಗ್ವೇಜು, ಕಾಂಟೆಕ್ಸ್ಟ್ ಫ್ರೀ ಲ್ಯಾಂಗ್ವೇಜು, ಇದನ್ನೆಲ್ಲನೂ ಕೂಡ ನಾವು ಥ್ರೂ ದ ಟ್ಯೂರಿಂಗ್ ಮಿಷಿನ್ನು ರೆಕಗ್ನೈಸ್ ಮಾಡ್ಬೋದು. ಓಕೆನಾ. ಇಟ್ ಈಸ್ ದ ಸ್ಟ್ರಾಂಗೆಸ್ಟ್ ಮೆಷಿನ್ ದ್ಯಾನ್ PDA ಅಂದರೆ ಪುಷ್ ಡೌನ್ ಆಟೋಮೇಟಾಗಿರ್ತ ಸ್ಟ್ರಾಂಗೆಸ್ಟ್ ಮೆಷಿನ್. ಓಕೆನಾ. ರೀಡ್ ರೈಟ್ ಹೆಡ್ನ ಏನಕ್ಕೆ ಯೂಸ್ ಮಾಡ್ತೀವಿ, ಇಟ್ ಕ್ಯಾನ್ ರೀಡ್ ದ ಸಿಂಬಲ್ ಫ್ರಮ್ ವೇರ್ ಇಟ್ ಈಸ್ ಪಾಯಿಂಟೆಡ್ ಆ್ಯಂಡ್ ಇಟ್ ಕ್ಯಾನ್ ರೈಟ್ ಇನ್ ಟು ದ ಟೇಪ್ ವೇರ್ ಇಟ್ ಪಾಯಿಂಟ್ಸ್ ಟು. ನೆಕ್ಸ್ಟ್ control unit. The reading from the tape or writing into the tape is determined by CU, which consults transition table and carries out the task. Turing machine can be represented using various notations like transition table, transition diagram and instantaneous description. Okay na. Next, definition of Turing machine na ಕೇಳಿದ್ರೆ ಇದು definition of Turing machine ಅಲ್ಲ, model ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು. ಇಫ್ ಡೆಫಿನೇಷನ್ಸ್ನ ಕೇಳಿದ್ರೆ ನೋಡಿ, ಈ 7 ಟಪಲ್ಸ್ ಇದೆ ಅಲ್ವಾ, ಈ 7 ಟಪಲ್ಸ್ನೂ ಕೂಡ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಡೆಫಿನೇಷನ್ಸ್ನ ಕೇಳಿದ್ರೆ ಏನೇನು ಟಪಲ್ಸ್ ಇದೆ, ಫಸ್ಟು ಎಂಟಿ ಫೈನೈಟ್ ಸೆಟ್ ಆಫ್ ಸ್ಟೇಟ್ಸು, ನೆಕ್ಸ್ಟು ಸಿಂಬಲ್ಸು ಆ್ಯಂಡ್ ಟ್ರಾನ್ಸಿಷನ್ ಫಂಕ್ಷನ್ನು,
Q0 ಇನಿಷಿಯಲ್ ಸ್ಟೇಟು, ಫೈನಲ್ ಸ್ಟೇಟು, ಸೆಟ್ ಆಫ್ ಟೇಪ್ ಸಿಂಬಲ್ಸು, ಬ್ಲ್ಯಾಂಕ್ ಕ್ಯಾರೆಕ್ಟರು. ಇದು ಬಂದ್ಬಿಟ್ಟು ಡೆಫಿನೇಷನ್ ಆಫ್ ಟ್ಯೂರಿಂಗ್ ಮಿಷಿನ್. ನೆಕ್ಸ್ಟ್ ಮಲ್ಟಿ ಟೇಪ್ ಟ್ಯೂರಿಂಗ್ ಮಿಷಿನ್ ವಿತ್ ಡಯಾಗ್ರಾಮ್. ಮಲ್ಟಿ ಟೇಪ್ ಟ್ಯೂರಿಂಗ್ ಮಿಷಿನ್ದು ಮಾಡೆಲ್ ಕೇಳ್ಬೋದು, ಓಕೆನಾ. ಇದು ಕೂಡ ಸೇಮ್ ಟ್ಯೂರಿಂಗ್ ಮಿಷಿನ್ ಥರನೇ, ಬಟ್ ಇಲ್ಲಿ ಚೇಂಜ್ ಆಗೋದು ಏನಂದರೆ ಟೇಪ್ ಇದೆಯಲ್ಲ, ಇಲ್ಲಿ ನಂಬರ್ ಆಫ್ ಟೇಪ್ಸ್ ನಂಬರ್ ಆಫ್ ಟೇಪ್ಸ್ ಇರುತ್ತೆ. ಎವ್ರಿ ಟೇಪಿಗೂ ಸಿಂಗಲ್ ರೀಡ್ ರೈಟ್ ಹೆಡ್ ಇರುತ್ತೆ, ಓಕೆನಾ. ನೋಡಿ ಇದ್ರದ್ದು ಇಲ್ಲಿ ಬರ್ತಿದ್ದೀನಿ. ಮಲ್ಟಿ ಟೇಪ್ ಟ್ಯೂರಿಂಗ್ ಮಿಷಿನ್ ಇಸ್ ಎ ಜನರಲೈಸ್ಡ್ ಮಿಷಿನ್ ದಟ್ ಹ್ಯಾಸ್ ಮಲ್ಟಿಪಲ್ ಟೇಪ್ಸ್ ಈಚ್ ವಿತ್ ಇಟ್ಸ್ ಓನ್ ರೀಡ್ ರೈಟ್ ಹೆಡ್. Tape is used to store the information and it is divided into cells. Each cell can store only one symbol. Read write head, it can read the symbol from where it is pointed to and it can write into the tape where it points to. Control unit, the reading from the tape or writing into the tape is determined by control unit, ಓಕೆನಾ. ಇದು ಎ ಮಲ್ಟಿಪಲ್ ಟ್ಯೂರಿಂಗ್ ಮೆಷಿನು. ನೆಕ್ಸ್ಟ್ ಇಲ್ಲಿ ನೋಡಿ ಸಿಂಗಲ್ ಟೇಪ್ ಮಲ್ಟಿ ಟ್ರ್ಯಾಕ್ ಟ್ಯೂರಿಂಗ್ ಮಿಷಿನ್ ಅಂದರೆ ಇದರಲ್ಲಿ ಏನಂದರೆ ಸಿಂಗಲ್ ಟೇಪ್ ಇರುತ್ತೆ ಬಟ್ ಮಲ್ಟಿಪಲ್ ಟ್ರ್ಯಾಕ್ ಇರುತ್ತೆ ಟು ಸ್ಟೋರ್ ದ ಇನ್ಫಾರ್ಮೇಷನ್. ಏನೇನು ಇನ್ಫಾರ್ಮೇಷನ್ ಇದೆ ಇದರಲ್ಲಿ ಇದನ್ನು ಸ್ಟೋರ್ ಮಾಡೋದಕ್ಕೆ ಮಲ್ಟಿಪಲ್ ಟ್ರ್ಯಾಕ್ ಇರುತ್ತೆ. ಆ್ಯಂಡ್ ಸಿಂಗಲ್ ಟ್ಯೂರಿಂಗ್ ಮಿಷಿನ್ ಅಂದರೆ ಸಿಂಗಲ್ ಟೇಪ್ ಇರುತ್ತೆ, ಟ್ರ್ಯಾಕು ಕೂಡ ಸಿಂಗಲ್ ಇರುತ್ತೆ. ಅದರಲ್ಲೇ ಮಲ್ಟಿಪಲ್ ಟ್ಯೂರಿಂಗ್ ಮಿಷಿನ್ದು ವ್ಯಾಲ್ಯೂಸ್ನ ಹೆಂಗೆ ಸ್ಟೋರ್ ಮಾಡೋದು ಅಂತ ಇದರಲ್ಲಿ ನೋಡ್ಬೋದು, ಓಕೆನಾ. ಇಷ್ಟು ಬಂದ್ಬಿಟ್ಟು ಕಂಪ್ಲೀಟ್ ಥಿಯರಿ ಟಾಪಿಕ್ಸ್ ಫ್ರಮ್ ಮಾಡ್ಯೂಲ್ 1 to ಮಾಡ್ಯೂಲ್ 5. ಆ್ಯಂಡ್ ಆಲ್ಸೋ ಇದರಲ್ಲಿ ವ್ಯಾಲ್ಯೂಸ್ನ ಹೆಂಗೆ ಬರ್ಕೊತೀವಿ ಅಂತ ನೋಡಬೇಕು ಅಂದರೆ ಅದನ್ನು ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಎಕ್ಸ್ಪ್ಲೇನ್ ಮಾಡಿ, ಅದನ್ನು ಹೋಗಿ ವಾಚ್ ಮಾಡಿ, ಓಕೆನಾ. ಎಲ್ಲ ಟಾಪಿಕ್ಸು ಇದರಲ್ಲಿ ಕವರ್ ಆಗಿದೆ. ಇನ್ನು ಯಾವುದಾದ್ರೂ ಟಾಪಿಕ್ಸ್ ಕವರ್ ಆಗಿದ್ದರೆ ನಾನು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಡೇಸಲ್ಲಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ಆಲ್ಸೋ ನಾನು ಪ್ರಿವಿಯಸ್ ಇಯರ್ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡಬೇಕು ಅಂದ್ಕೋತಿದ್ದೀನಿ. ಇಫ್ ಪಾಸಿಬಲ್ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.